Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ತ್ರಿಭುಜಗಳ ಮೇಲೆ ಕೇಳಲಾಗುವಂತಹ 4 ಅಂಕದ ಪ್ರಮೇಯವನ್ನು ನೋಡೋಣ. ಮೊದಲೇ ಪ್ರಮೇಯವನ್ನು ನೋಡೋಣ್ರಿ. ಏನಿದೆ ಪ್ರಮೇಯದ ಹೇಳಿಕೆ? ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಈ ಹೇಳಿಕೆ ಏನಾದರೂ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರಂದರೆ ಡೈಗ್ರಾಮ್ ಏನು ಮಾಡ್ಬೋದು, ಈಸಿಯಾಗಿ ಹಾಕ್ಬೋದು. ನೋಡೋಣ್ರಿ ಡೈಗ್ರಾಮ್ ಯಾವ ಥರ ಹಾಕ್ತೀರಿ? ಮೊದಲೇನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಮೊದಲು ತ್ರಿಭುಜ ಹಾಕೊಂಡ್ರಿ. ಈಗ ಒಂದು ತ್ರಿಭುಜ ಹಾಕಿದ್ನೇ ರೀ. ಈ ತ್ರಿಭುಜದ ಎರಡು ಬಾಹುಗಳನ್ನು, ಅಂದರೆ ಇದು ಒಂದು, ಇಲ್ಲಿ ನೋಡಿರಿ ನಾನು ನೇಮಿಂಗ್ ಮಾಡ್ತೀನಿ, ಎ ಬಿ ಸಿ ಅಂತ ತಗೊಳ್ತೇನೆ. ಎರಡು ಬಾಹುಗಳನ್ನು ಅಂದರೆ ಏನಂದ್ರೆ ಎ ಬಿ ಮತ್ತು ಎ ಸಿ ಅನ್ನೋದು ಎರಡು ಬಾಹುಗಳನ್ನು ತಗೋತಾ ಇದ್ದೀನಿ. ಎರಡು ವಿಭಿನ್ನ ಬಿಂದುಗಳಲ್ಲಿ, ಅಂದರೆ ಈ ಎ ಬಿ ಮೇಲೆ ಒಂದು ಬಿಂದು, ಅದೇ ರೀತಿ ಎ ಸಿ ಮೇಲೆ ಒಂದು ಬಿಂದುವನ್ನು ಹಾಕ್ತೀನಿ ರೀ. ಇವು ಏನು ಮಾಡಬೇಕಂದ್ರೆ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಇವು ಏನು ಮಾಡಬೇಕು, ಎರಡು ಛೇದಿಸಬೇಕು. ಒಂದು ಬಾಹುವಿಗೆ ಸಮಾಂತರವಾಗಿ, ಅಂದರೆ ಬಿ ಸಿ ಅನ್ನೋದು ಒಂದು ಬಾಹು, ಇದಕ್ಕೇನಾಗೈತಿ, ಸಮಾಂತರವಾಗೈತಿ. ಸಮಾಂತರ ಅಂದ್ರೇನು, ಎರಡು ಏನಿರಬೇಕು, ಸಮ ಅಂತರವನ್ನು ಹೊಂದಿರಬೇಕು. ಇಲ್ಲಿ ನೋಡಿರಿ, ಎರಡು ಏನಾಗಿದೆ, ಸಮ ಅಂತರವನ್ನು ಹೊಂದಿದೆ ರೀ, ಹೌದಾ? ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಈ ಸಮಾಂತರವಾಗಿ ಎಳೆದಿದೆ ಅಲ್ಲ, ಈ ಸರಳ ರೇಖೆ ಏನು ಮಾಡೈತೆ ಅಂದರೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಇದಕ್ಕೆ ಏನಂತ ಹೆಸರು ಕೊಡ್ರಿ, ಇಲ್ಲಿ ಡಿ ಇ ಅಂತ ಹೆಸರು ಕೊಡ್ತಾ ಇದ್ದೀನಿ ಈ ಸರಳ ರೇಖೆಗೆ. ಇದೇನು ಮಾಡುತ್ತೆ, ಉಳಿದೆರಡು ಅಂದರೆ ಯಾವುದು, ಎ ಡಿ ಮತ್ತು ಡಿ ಬಿ, ಅಂದರೆ ಇವು ಎರಡು ಬಾಹುಗಳು. ಈ ಎರಡು ಬಾಹುಗಳನ್ನು ಏನು ಮಾಡಿದೆ, ಸಮಾನುಪಾತದಲ್ಲಿ ವಿಭಾಗ ಮಾಡೈತಿ. ಈ ಡೈಗ್ರಾಮ್ ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ನೋಡೋಣ್ರಿ. ಮುಂದೆ ಏನು ಮಾಡೋಣ, ಮೊದಲೇದು ಏನು ಮಾಡೋಣ, ದತ್ತ ಅಂದ್ರೇನು, ಕೊಟ್ಟಿರುವಂಥದ್ದು ಬರ್ಕೊಳ್ಳೋದಕ್ಕೆ ಏನಂತ ಹೇಳ್ತೀವಿ ನಾವು, ದತ್ತ ಅಂತ ಹೇಳ್ತೀವಿ. ಇಲ್ಲಿ ನೋಡಿರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಈ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಈ ತ್ರಿಭುಜಕ್ಕೆ ಇದು ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳ್ಕೊಂಡಿವೆ ಅಷ್ಟೇ. ಹಾಗಂದ್ರೆ ನಾವು ಏನಂತ ಬರೀಬೇಕು, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಅಂತ ಬರಿಬೋದ್ರಿ, ಹೌದಲ್ಲ? ಇದು ದತ್ತ ಕೊಟ್ಟಿರೋದು, ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲಲ್ವಾ? ಹಾಗಾದರೆ ನೆಕ್ಸ್ಟು ಇದು ದತ್ತ. ನೆಕ್ಸ್ಟು ಸಾಧನೀಯ. ಏನು ಸಾಧನೆ ಮಾಡಬೇಕು, ಸಾಧನೀಯ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ, ಇಲ್ಲೇ ಕೊಟ್ಟಿರ್ತಾರೆ, ದತ್ತನೂ ಇಲ್ಲೇ ಇದೆ ನೋಡಿರಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂತ ಇದೆಯಲ್ಲ, ಇಲ್ಲಿವರೆಗೂ ದತ್ತ ಆಗುತ್ತೆ ರೀ, ಹೌದಾ? ಇಲ್ಲಿಂದ ಇಲ್ಲಿವರೆಗೂ ದತ್ತ ಆಗುತ್ತೆ. ಇಲ್ಲಿಂದ ಏನೈತೆ, ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಇದೇನು, ಸಾಧನೀಯ. ಉಳಿದೆರಡು ಬಾಹು ಅಂದರೆ ಯಾವುದು, ಎ ಡಿ ಹಾಗೂ ಡಿ ಬಿ. ಇದನ್ನು ಏನಾಗಿತ್ತು, ಇದು ಏನು ಮಾಡುತ್ತಂತೆ, ಇವು ಎರಡು ಬಾಹುಗಳು ಸಮಾನುಪಾತ. ಸಮಾನುಪಾತ ಅಂದ್ರೇನು, ಎ ಡಿವೈಡೆಡ್ ಬೈ ಬಿ, ಅಂದರೆ ಇದು ಅನುಪಾತನ. ಈ ಎ ಅನುಪಾತ ಬಿ ಅನ್ನು ಹೇಗೆ ಬರ್ಕೋತೀರಿ, ಇದು ಎ ಅನುಪಾತ ಬಿನ, ಈ ಎ ಅನುಪಾತ ಬಿನ ಹೇಗೆ ಬರ್ಕೋತೀರಿ, ಎ ಡಿವೈಡೆಡ್ ಬೈ ಬಿ ಅಂತ ಬರೀತೀರಾ. ಅದೇ ರೀತಿ ಇಲ್ಲಿ ಏನು ಮಾಡಬೇಕು ಅಂದರೆ ಎ ಡಿ ಈ ಬಾಹುಗಳು ಸಮ ಅನುಪಾತದಲ್ಲಿ ವಿಭಾಗ ಮಾಡಿದ್ರಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಬರಿಬೋದಾ, ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಬರಿತೀರಾ, ಹೌದಾ? ಇಲ್ಲಿ ಏನೋ ಕೊಟ್ಟಿದ್ದಂತ ಬರ್ಕೊಂಡ್ವಿ. ಇವಾಗ ಏನು ಮಾಡಬೇಕು, ರಚನೆಯನ್ನು ಮಾಡಬೇಕು. ನೆಕ್ಸ್ಟ್ ರಚನೆಯನ್ನು ಮಾಡಬೇಕು. ಈ ರಚನೆ ಮಾಡೋಕ್ಕಿಂತ ಮೊದಲು ನಿಮಗೇನು ಗೊತ್ತಿರಬೇಕು, ಒಂದು 3 ಅಂಶಗಳು ಗೊತ್ತಿರಬೇಕು. ಅವು ಯಾವ್ಯಾವು 3 ಅಂಶಗಳು ಅಂದರೆ, ಒಂದನೇ ಅಂಶ ಏನು ಗೊತ್ತಿರಬೇಕಂದ್ರೆ,
ಇಲ್ಲಿ ನೋಡಿ, ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಟಾಗ ಇದಕ್ಕೆ ಎಲ್ ಎಮ್ ಎನ್ ಅಂತ ನೇಮಿಂಗ್ ಮಾಡ್ತೀನಿ. ಇಲ್ಲಿ ಪಾದ ಯಾವುದಾಗುತ್ತೆ? ಪಾದ ಎಮ್ ಎನ್ ಆಗುತ್ತೆ. ಎತ್ತರ ಎಲ್ ಎಮ್ ಆಗುತ್ತೆ. ಇದು ಡೈರೆಕ್ಟಾಗಿ ಕೊಟ್ಟಂಗೆ ಮಾಡ್ತೀರಿ. ಅದೇ ರೀತಿ ನಮಗೆ ಈ ಥರ ತ್ರಿಭುಜ ಕೊಟ್ಟರಂದರೆ ಈ ಥರ ತ್ರಿಭುಜ ಇದ್ದರೆ ಇಲ್ಲಿ ಯಾವುದು ಪಾದ ಆಗುತ್ತೆ, ಯಾವುದು ಎತ್ತರ ಆಗುತ್ತೆ? ಇದಕ್ಕೆ ನಾನು ಪಿ ಕ್ಯೂ ಆರ್ ಅಂತ ನಿಮಗೆ ಕೊಡ್ತೀನಿ. ಇಲ್ಲಿ ಏನಾಗುತ್ತೆ? ಪಾದ ಕ್ಯೂ ಆರ್ ಆಗುತ್ತಾ? ಎತ್ತರ ಏನಾಗುತ್ತೆ ಗೊತ್ತಿಲ್ವಲ್ವ? ಅದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲೇ ಎತ್ತರವನ್ನು ಕ್ರಿಯೇಟ್ ಮಾಡ್ಕೋಬೇಕಿಷ್ಟು. ಇದಕ್ಕೆ ಎಸ್ ಅಂತ ತಗೋರಿ. ಇಲ್ಲಿ ಎತ್ತರ ಏನಾಯಿತು ಹಂಗಂದರೆ ಪಿ ಎಸ್. ಅದೇ ರೀತಿ ಇನ್ನೊಂದು ಕಂಡೀಷನ್ ಅಥವಾ ಇನ್ನೊಂದು ಅಂಶ ಏನು ಗೊತ್ತಿರಬೇಕು ಅಂದರೆ, ಎರಡು ಸಮಾಂತರ ರೇಖೆಯಲ್ಲಿ ಎರಡು ತ್ರಿಭುಜಗಳು ಉಂಟಾದವು ಅಂದರೆ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಟಿದೆ. ಇಲ್ಲಿ ಏನು ಮಾಡಿದ್ದೇವೆ, ಎರಡು ಸಮಾಂತರ ರೇಖೆಯಲ್ಲಿ ಎರಡು ತ್ರಿಭುಜಗಳು ಯಾವ್ಯಾವು? ಪಿ ಕ್ಯೂ ಆರ್ ಮತ್ತು ಎಸ್ ಕ್ಯೂ ಆರ್ ಅನ್ನೋದು ಎರಡು ತ್ರಿಭುಜಗಳು. ಇವು ಎರಡೂ ಇದ್ದು ಈ ಪಿ ಕ್ಯೂ ಅನ್ನೋದೇನೋ ಒಂದು ಪಾದ. ಈ ಎರಡು ತ್ರಿಭುಜಗಳಿಗೆ ಏನು ಮಾಡಿದೆ, ಒಂದೇ ಪಾದ ಕಾಮನ್ ಐತೆ. ಅವಾಗ ಏನಾಗುತ್ತೆ ಅಂದರೆ ವಿಸ್ತೀರ್ಣ, ಇದರ ವಿಸ್ತೀರ್ಣ ಏನಾಗುತ್ತೆ? ವಿಸ್ತೀರ್ಣ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎಸ್ ಕ್ಯೂ ಆರ್ಗೆ ಸಮವಾಗಿರುತ್ತೆ. ಇವು ಮೂರು ಅಂಶಗಳು ಗೊತ್ತಿರಬೇಕು. ಈ ಪ್ರಮೇಯವನ್ನು ನೀವು ಸಾಲ್ವ್ ಮಾಡಬೇಕಂದ್ರೆ ಈ ಮೂರು ಅಂಶಗಳು ಗೊತ್ತಿರಬೇಕು. ಗೊತ್ತಾಯ್ತು? ಒಂದನೇದಂತರೂ ಕಾಮನ್ ಆಗಿ ಹೆಂಗೆ ಈ ಥರ ಕೊಟ್ಟರೆ ಏನು ಮಾಡಬೇಕು, ಪಾದ ಮತ್ತು ಎತ್ತರವನ್ನು ಈಸಿಯಾಗಿ ಕಂಡುಹಿಡಿಬೋದು. ಅದೇ ರೀತಿ ಎರಡನೇ ಕಂಡೀಷನ್ ಏನಂದರೆ, ಈ ಥರ ವಿಶಾಲ ತ್ರಿಭುಜ ಅಥವಾ ಈ ಥರ ತ್ರಿಭುಜವನ್ನು ಹೊಂದಿದಾಗ ಇಲ್ಲಿ ಏನು ಮಾಡಬೇಕು, ಪಾದ ಏನು ಪಾದವನ್ನು ಈಸಿಯಾಗಿ ಕಂಡುಹಿಡಿತೀರಿ, ಎತ್ತರವನ್ನು ಏನು ಮಾಡಬೇಕು, ನಾವು ವೃದ್ಧಿಸ್ಕೋಬೇಕು. ಅದೇ ರೀತಿ ಒಂಥರ ರೇಖೆಗಳಿದ್ದು ಅಲ್ಲಿ ಎರಡು ತ್ರಿಭುಜಗಳು ಏನಾದರೂ ರಚನೆ ಆಯಿತು ಅಂದರೆ, ಅಥವಾ ಎರಡು ತ್ರಿಭುಜಗಳು ಒಂದೇ ಪಾದದ ಮೇಲೆ ನಿಂತಿದ್ರಂದ್ರೆ ಏನಂತ ಹೇಳ್ತೀರಿ? ವಿಸ್ತೀರ್ಣ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎಸ್ ಕ್ಯೂ ಆರ್. ಅಂದರೆ ಈ ತ್ರಿಭುಜ ಮತ್ತು ಈ ತ್ರಿಭುಜ ಎರಡೂ ಏನಾಗಿರ್ತಾವೆ, ಸಮವಾಗಿರ್ತಾವೆ ಅಂತ ಹೇಳ್ತೀರಿ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ರಚನೆಯನ್ನು ನೋಡೋಣ್ರಿ. ಏನು ಮಾಡಬೇಕು ಇಲ್ಲಿ ರಚನೆ ಅಂದರೆ, ಏನಿಲ್ಲ, ರಚನೆಯಲ್ಲಿ ಏನು ಮಾಡಬೇಕು, ಬಿ ಇ ಮತ್ತು ಸಿ ಡಿನ ಸೇರಿಸಬೇಕು. ಅರ್ಥ ಆಯ್ತು? ಅದೇ ರೀತಿ ಏನು ಮಾಡಬೇಕು, ಡಿದಿಂದ ಇಗೆ ಒಂದು ಲಂಬವನ್ನು ಎಳಿಬೇಕು ಅಥವಾ ಎ ಸಿಗೆ ಒಂದು ಲಂಬವನ್ನು ಎಳಿಬೇಕು. ಇದು ಲಂಬ ಆಯಿತು. ಅದೇ ರೀತಿ ಇಲ್ಲಿ ಇಯಿಂದನೂ ಎ ಬಿಗೆ ಒಂದು ಲಂಬವನ್ನು ಎಳಿಬೇಕು. ಇದಕ್ಕೆ ಎಮ್ ಅಂತ ಹೆಸರು ಕೊಡ್ತೀನಿ, ಇದಕ್ಕೆ ಎನ್ ಅಂತ ಹೆಸರು ಕೊಡ್ತೀನಿ. ಇಲ್ಲಿವರೆಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಏನು ರಚನೆ ಮಾಡಿದ್ವಿ ಅದನ್ನ ಇಲ್ಲೇ ರಚನೆಯಲ್ಲಿ ಬರಿಬೇಕು. ಏನೇನು ಮಾಡಿದ್ವಿ ರಚನೆ? ಇಲ್ಲಿ ಏನು ಮಾಡಿದ್ವಿ ರಚನೆಯಲ್ಲಿ? ಏನು ಮಾಡಿದ್ವಿ? ಒಂದನೇದು ಇದರೊಳಗೆ ಒಂದು ಏನು ಮಾಡಿದ್ವಿ, ಡಿ ಮತ್ತು ಸಿಯನ್ನು ಸೇರಿಸಿದೆ. ಅದೇ ರೀತಿ ಇನ್ನೊಂದೇನು ಮಾಡಿದ್ವಿ, ಬಿ ಮತ್ತು ಇಯನ್ನು
ಸೇರಿಸಿದೆ. ಅಂದರೆ ಸೇರಿಸಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ? ಎರಡನೇ ರಚನೆ ಇ ಎಂ ಲಂಬ ಎ ಬಿಗೆ ಏನು ಮಾಡಿದ್ವಿ ನಾವು? ಇ ಎಂ ಅನ್ನೋದು ಒಂದು ಲಂಬ ರೇಖೆಯನ್ನು ಎಳೆದ್ವಿ. ಅದೇ ರೀತಿ ಇನ್ನೊಂದು ಏನು ಮಾಡಿದ್ವಿ? ಡಿ ಎನ್ ಲಂಬವನ್ನು ಎ ಸಿಗೆ ಎಳೆದ್ವಿ. ಇವನ್ನೆಲ್ಲ ಎರಡು ರಚನೆಯನ್ನು ಮಾಡ್ಕೊಂಡಿದ್ದು. ಇಲ್ಲಿವರೆಗೂ ಅರ್ಥ ಆಯ್ತು ರೀ. ನೆಕ್ಸ್ಟ್ ಸಾಧನೆ. ಏನೇನು ಮಾಡ್ಕೊಂಡ್ವಿ? ಇಲ್ಲಿವರೆಗೂ ಕೊಟ್ಟಿರುವಂತಹದ್ದು ಬರ್ಕೊಂಡ್ವಿ, ಅದಕ್ಕೆ ದತ್ತ ಅಂತ ಹೇಳ್ತೀವಿ. ಏನು ಸಾಧನೆ ಮಾಡ್ತೀವಿ ಅನ್ನೋದನ್ನು ಬರ್ಕೊಂಡ್ವಿ. ಸಾಧನೆಯನ್ನು ಮಾಡಬೇಕಾದ್ರೆ ಒಂದಿಷ್ಟು ರಚನೆಯನ್ನು ಮಾಡ್ಕೋಬೇಕಲ್ವ. ಆ ರಚನೆಯನ್ನು ಏನು ರಚನೆ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಬರ್ಕೊಂಡ್ವಿ. ಈಗ ಏನು ಸಾಧಿಸ್ತಾ ಇದ್ದೀವಿ ಅದನ್ನು ಇಲ್ಲಿ ಬರ್ಕೋಬೇಕು. ಸಾಧನೆ ಅಂದ್ರೆ ಏನು ಬರ್ಕೋತೀರಿ? ಇಲ್ಲಿ ಎರಡು ತ್ರಿಭುಜವನ್ನು ನೀವೇನು ಮಾಡಬೇಕು? ಕನ್ಸಿಡರ್ ಮಾಡಬೇಕು. ಸಾಧನೆಯಲ್ಲಿ ಏನು ಮಾಡ್ಕೋಬೇಕು? ಇವಾಗ ಎರಡು ತ್ರಿಭುಜವನ್ನು ನಾವು ಏನು ಮಾಡಬೇಕು? ಎರಡು ತ್ರಿಭುಜವನ್ನು ಕನ್ಸಿಡರ್ ಮಾಡಬೇಕು. ಯಾವ ತ್ರಿಭುಜವನ್ನು ತಗೋತೀವಿ ಅಂದರೆ ಎ ಡಿ ಇ ಮತ್ತು ನೆಕ್ಸ್ಟ್ ಬಿ ಡಿ ಇ, ಈ ಎರಡು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಏನಾಗುತ್ತೆ? ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇ. ತ್ರಿಭುಜ ಏನು ಕೊಟ್ಟಿದ್ದಾರೆ? ಎ ಡಿ ಇಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ. ಇನ್ನೊಂದು ಯಾವ ತ್ರಿಭುಜ ತೊಗೊಂಡಿವಿ ನಾವು? ಬಿ ಡಿ ಇಯ ವಿಸ್ತೀರ್ಣ. ಏನು ರೀ ವಿಸ್ತೀರ್ಣದ ಸೂತ್ರ ಏನು? ಹಾಫ್ ಇಂಟು ಪಾದ ಇಂಟು ಎತ್ತರ ಅಲ್ವಾ? ಹಾಫ್ ಅಂತೂ ಹಾಗೆ ಬರ್ಕೋತೀನಿ. ಇಲ್ಲಿ ನೋಡಿರಿ, ಎ ಡಿ ಇ, ಎ ತ್ರಿಭುಜ ಎ ಡಿ ಇ, ಇದ್ರೊಳಗೆ ಪಾದ ಯಾವುದ್ರಿ? ಎ ಡಿ ಪಾದ ಅಂತ ಕನ್ಸಿಡರ್ ಮಾಡೋಣ್ರಿ. ಎ ಡಿ ಪಾದ ಆದ್ರೆ ಎತ್ತರ ಯಾವುದು? ಇ ಎಮ್ ಅನ್ನೋದು ಎತ್ತರ ಆಗುತ್ತಲ್ಲ. ಅದು ಹಾಫ್ ಇಂಟು ಎ ಡಿ ಪಾದ ಇಂಟು ಎತ್ತರ ಇ ಎಮ್ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ. ಇದರಲ್ಲಿ ಹಾಫ್ ಅಂತೂ ಹಾಗೆ ಬರ್ಕೋತೀನಿ. ಪಾದ ಯಾವ್ದು ತೊಗೊಂಡ್ರಿ? ಇಲ್ಲಿ ಬಿ ಡಿ ಅನ್ನೋದು ಪಾದ ಆಗುತ್ತೆ. ಇಲ್ಲಿ ಬಿ ಡಿ ಅನ್ನೋದು ಪಾದ ಆದರೆ ಆಗಲೇ ನಾವು ಒಂದು ಕಂಡೀಷನ್ ಹೇಳಿದೆ. ಎರಡನೇ ಕಂಡೀಷನ್ ಕೊಟ್ಟಿದ್ದಾರೆ. ತ್ರಿಭುಜ ಈ ಥರ ತ್ರಿಭುಜ ಇದ್ದರೆ ಇಲ್ಲಿ ನಾವು ಏನು ಮಾಡಬೇಕು? ಎತ್ತರವನ್ನು ವೃದ್ಧಿಸ್ಕೊಂಡಿದ್ವಿ. ಅದೇ ರೀತಿ ಈ ತ್ರಿಭುಜದಲ್ಲಿ ಯಾವುದು? ಬಿ ಡಿ ಇಯ ತ್ರಿಭುಜದಲ್ಲಿ ಪಾದ ನಾವೇನು ತೊಗೋತಾ ಇದ್ದೀವಿ? ಡಿ ಬಿ ಅನ್ನೋದು ಪಾದ ತೊಗೊಂಡ್ರೆ ಎತ್ತರ ಏನಾಗುತ್ತೆ? ಇ ಎಮ್ ಆಗುತ್ತೆ. ಅದನ್ನೇ ಇಲ್ಲಿ ಬರ್ಕೋಬೇಕು. ಯಾವುದು? ಪಾದ ಅಂದರೆ ಯಾವುದು? ಡಿ ಬಿ ಇಂಟು ಎತ್ತರ ಏನಾಗುತ್ತೆ? ಇ ಎಮ್. ಹೌದಾ? ಇಲ್ಲಿವರೆಗೂ ಅರ್ಥ ಆಯಿತು? ಹಾಗಾದರೆ ಈ ಹಾಫು ಕ್ಯಾನ್ಸಲ್ ಆಯಿತು, ಇ ಎಮ್ ಕ್ಯಾನ್ಸಲ್ ಆಯಿತು. ಉಳಿದಿರೋದು ಇಲ್ಲೇ ಬರ್ಕೋತೀನಿ. ಎ ಡಿ ಡಿವೈಡೆಡ್ ಬೈ ಡಿ ಬಿ. ಇದಕ್ಕೇನಂತ ಹೇಳ್ರಿ? ಸಮೀಕರಣ 1 ಅಥವಾ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಎರಡನೇ ತ್ರಿಭುಜವನ್ನು ನೋಡೋಣ. ತ್ರಿಭುಜ ಎ ಡಿ ಇ ಜೊತೆ ಏನು ಮಾಡಬೇಕು? ಡಿ ಇ ಸಿ. ತ್ರಿಭುಜ ಡಿ ಇ ಸಿ ಗಳಲ್ಲಿ ಏನಾಗುತ್ತೆ? ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಅವಾಗ ಏನು ಮಾಡಿದ್ರಲ್ಲ ಸೇಮ್ ಅದೇ ರೀತಿ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಸಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನು ಗೊತ್ತೈತಿ? ವಿಸ್ತೀರ್ಣದ ಸೂತ್ರ ಹಾಫ್ ಇಂಟು ಪಾದ ಇಂಟು ಎತ್ತರ ಅಂತ ಗೊತ್ತೈತಿ. ಹಾಫ್ ಅಂತೂ ಅದೇ ರೀತಿ. ಪಾದ ಅಂದರೆ ಇಲ್ಲಿ ಏನು ಮಾಡ್ತೀರಿ? ಎ ಡಿ ಇಯ ತ್ರಿಭುಜದಲ್ಲಿ ಎ ಇ ಅನ್ನೋ ಪಾದವನ್ನು ಕನ್ಸಿಡರ್ ಮಾಡ್ತೀರಿ. ಎ ಇ
ಪಾದ ಇಂಟು ಎತ್ತರ ಏನಾಗುತ್ತೆ ರೀ ಹಂಗಂದರೆ ಡಿ ಎನ್ ಅನ್ನೋದು ಏನಾಗುತ್ತೆ ಎತ್ತರ ಆಗುತ್ತಾ. ಈ ಪಾದ ಆದರೆ ಎನ್ ಡಿ ಅಥವಾ ಡಿ ಎನ್ ಏನಾಗುತ್ತೆ ಎತ್ತರ ಆಗುತ್ತೆ. ಅದನ್ನೇ ಇಲ್ಲಿ ಬರ್ಕೋತಾ ಇದ್ದೀನಿ. ಡಿ ಎನ್ ಅಂತರ ಬರ್ಕೋರಿ ಅಥವಾ ಎನ್ ಡಿ ಅಂತರ ಬರ್ಕೋರಿ. ಆಮೇಲೆ ಏನೈತಿ ಡಿ ಇ ಸಿಯ ವಿಸ್ತೀರ್ಣ ಹಾಫ್ ಇಂಟು ಪಾದ ಏನಾಗುತ್ತೆ ರೀ ಇಲ್ಲೇ ಇ ಸಿ ಅನ್ನೋದೇನು ಪಾದ ಆಗುತ್ತೆ. ಎತ್ತರ ಏನಾಗುತ್ತೆ ಎನ್ ಡಿ ಅಥವಾ ಡಿ ಎನ್ ಆಗುತ್ತಲ್ವ. ಇ ಸಿ ಇಂಟು ಡಿ ಎನ್. ಇಲ್ಲಿ ಹಾಫ್ ಕ್ಯಾನ್ಸಲ್ ಆಯಿತು, ಡಿ ಎನ್ ಕ್ಯಾನ್ಸಲ್ ಆಯಿತು. ಉಳಿದಿರೋದೇನು ಎ ಇ ಡಿವೈಡೆಡ್ ಬೈ ಇ ಸಿ. ಇದಕ್ಕೆ ಸಮೀಕರಣ 2 ಅಥವಾ ಇಕ್ವೇಷನ್ 2 ಅಂತ ಕರಿತೀರಿ. ನೆಕ್ಸ್ಟ್ ಏನು ಮಾಡಿರಿ ಇಲ್ಲಿ ಅಬ್ಸರ್ವ್ ಮಾಡಿರಿ. ತ್ರಿಭುಜ ಬಿ ಡಿ ಇ ಹಾಗೂ ತ್ರಿಭುಜ ಡಿ ಇ ಸಿ ಎರಡೂ ತ್ರಿಭುಜಗಳು ಏನು ಮಾಡಿದಾವು ಒಂದೇ ಪಾದದ ಮೇಲೆ ನಿಂತಿವೆ. ಇವು ಎರಡು ಸಮ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತಾ? ಹೇಳೋಕ್ಕಾಗಲ್ಲ. ಯಾವಾಗ ಹೇಳ್ಬೋದು? ಡಿ ಇ ಸಮಾಂತರ ಬಿ ಸಿ ಆದಾಗ ಮಾತ್ರ ಈ ಎರಡೂ ತ್ರಿಭುಜಗಳು ಸಮವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಥರ್ಡ್ ಕಂಡೀಷನ್, ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇ ಒಂದೇ. ಡಿ ಇ ಸಿ ಅಂತ ಬರೆದ್ರೂ ನಡೀತೈತಿ, ಸಿ ಡಿ ಇ ಅಂದರೂ ಬರೆದ್ರೂ ಬರುತ್ತೆ. ಒಂದೇ ಪಾದ ಡಿ ಯನ್ನು ಹೊಂದುತ್ತೆ, ಹೌದಾ? ಮತ್ತೇನು ಬರೀತೀರಿ ಇಲ್ಲಿ? ಬಿ ಸಿಗೆ ಸಮಾಂತರವಾಗಿ ಡಿ ಇ ರೇಖೆಗಳ ನಡುವೆ ಇದೆ. ಆದ್ದರಿಂದ ತ್ರಿಭುಜ ಬಿ ಡಿ ಇಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಡಿ ಇ ಸಿಯ ವಿಸ್ತೀರ್ಣ ಅಂತ ಹೇಳ್ಬೋದ್ರಿ. ಇದು ಯಾವ ಥರ ಅಂದರೆ ಥರ್ಡ್ ಕಂಡೀಷನ್ ಕೊಟ್ಟಿದ್ದೆ. ಏನಂತ ಹೇಳಿದೆ? ಎರಡು ಸಮಾಂತರ ರೇಖೆಯ ನಡುವೆ ಎರಡು ತ್ರಿಭುಜಗಳು ಉಂಟಾದವು ಅಂದರೆ ಅವು ಎದಕ್ಕೆ ಸಮ ಇರ್ತವೆ? ವಿಸ್ತೀರ್ಣ ಪಿ ಕ್ಯೂ ಆರ್ ಮತ್ತು ಎಸ್ ಕ್ಯೂ ಆರ್ ವಿಸ್ತೀರ್ಣಕ್ಕೆ ಸಮವಾಗಿರ್ತಾವು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇಲ್ಲಿ ವಿಸ್ತೀರ್ಣ ಸಮವಾಗಿದ್ದಾವೆ. ಅಂದರೆ ಇದು ಕಂಡೀಷನ್ 3 ಸಮೀಕರಣ 3. ಹಾಗಾದರೆ ನಾವು ಏನು ಹೇಳ್ಬೋದು? ಸಮೀಕರಣ 1, 2 ಮತ್ತು 3ರಿಂದ ಏನು ಹೇಳ್ತೀರಿ? ಎ ಡಿ ಡಿವೈಡೆಡ್ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ತೀರಲ್ವ. ಇಲ್ಲಿಗೆ ಈ ಥಿಯರಮ್ ಪ್ರೂವ್ ಆಯಿತು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎರಡನೇ ಪ್ರಮೇಯವನ್ನು ನೋಡೋಣ. ತ್ರಿಭುಜದ ನಿರ್ಧಾರಕ ಗುಣವನ್ನು ನಿರೂಪಿಸಿ ಅಂತನಾದರೂ ಕ್ವಶನ್ ಕೇಳ್ಬೋದು, ಅಥವಾ ಈ ಸ್ಟೇಟ್ಮೆಂಟನ್ನಾದರೂ ಕೊಡ್ಬೋದು. ಸ್ಟೇಟ್ಮೆಂಟ್ ಕೊಟ್ಟರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಈ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ನೀವು ಸ್ಟೇಟ್ಮೆಂಟನ್ನು ಬೈಪೆಟ್ಟಾದರೂ ಮಾಡ್ಕೊಳ್ಳಿ ಅಥವಾ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಅಂದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದಾಗ ಅವುಗಳ ಬಾಹುಗಳು ಏನಾಗಿರ್ತಾವೆ? ಸಮಾನುಪಾತದಲ್ಲಿ ಇದ್ರಂದರೆ ಆ ಎರಡು ತ್ರಿಭುಜಗಳು ಅಂದರೆ ಎರಡು ಕೋನಗಳು ಸಮ ಇರಬೇಕು, ಎರಡು ಬಾಹುಗಳು ಸಮವಾಗಿದ್ರಂದ್ರೆ ಸಮರೂಪ ತ್ರಿಭುಜಗಳು ಅಂತ ಹೇಳ್ತೀವಿ. ಇವಾಗ ಡೈಗ್ರಾಮ್ ನೋಡೋಣ್ರಿ. ನೋಡಿ, ಎರಡು ತ್ರಿಭುಜಗಳನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ಕೋನ್ ಎಗೆ ಕೋನ್ ಡಿ ಏನಾಗಿದೆ? ಅನುರೂಪ ಕೋನಗಳು. ಕೋನ್ ಬಿಗೆ ಕೋನ್ ಇ ಏನಾಗಿದೆ? ಸಮ ಇದೆ. ಅದೇ ರೀತಿ ಕೋನ್ ಸಿಗೆ ಕೋನ್ ಎಫ್ ಸಮ ಅಂತ ಹೇಳ್ಬೋದಾ?
ಹಾಗಾದರೆ ನಾವು ಏನು ಪ್ರೂವ್ ಮಾಡಬೇಕು? ಎರಡು ಅನುರೂಪ ಬಾಹುಗಳು ಸಮ ಅಂತ ಪ್ರೂವ್ ಮಾಡಬೇಕು. ಎರಡು ಅನುರೂಪ ಬಾಹುಗಳು ಸಮ ಅಂತ ಪ್ರೂವ್ ಮಾಡಿದರೆ ನಾವು ಏನಂತ ಪ್ರೂವ್ ಮಾಡ್ದಂಗಾಗುತ್ತೆ? ಸಮರೂಪ ತ್ರಿಭುಜಗಳು ಅಂತ ಪ್ರೂವ್ ಮಾಡ್ದಂಗಾಗುತ್ತೆ. ಹೌದಲ್ವಾ? ಇವಾಗ ನೋಡ್ರಿ, ದತ್ತ ನೋಡ್ರಿ, ದತ್ತದಲ್ಲಿ ಏನು ಬರ್ಕೋತೀವಿ? ಏನೇನು ಕೊಟ್ಟಿರ್ತಾರೋ ಗಿವನ್ ಅದನ್ನೇ ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಏನು ಕೊಟ್ಟಿದ್ದಾರೆ? ಎರಡು ತ್ರಿಭುಜಗಳಲ್ಲಿ ಏನೇನು ಕೊಟ್ಟಿದ್ದಾರೆ? ಕೋನ್ ಎಗೆ ಕೋನ್ ಡಿ ಸಮ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕೋನ್ ಬಿಗೆ ಕೋನ್ ಇ ಸಮ ಇದೆ ಅಂತಾರೆ. ಅದೇ ರೀತಿ ಕೋನ್ ಸಿಗೆ ಕೋನ್ ಎಫ್ ಏನಿದೆ? ಸಮವಿದೆ. ಹೌದಾ? ಇದು ದತ್ತ. ನೆಕ್ಸ್ಟ್ ಏನು ಮಾಡಬೇಕು? ಸಾಧನೀಯ. ಏನು ಸಾಧನೆ ಮಾಡಬೇಕು ನಾವು? ಅದನ್ನೇ ನಾವೇನು ಪ್ರೂವ್ ಮಾಡ್ತೀವಲ್ಲ ಅದೇ ಸಾಧನೀಯ. ಸಾಧನೀಯ ಅಂದರೆ ಏನು ಮಾಡಬೇಕು? ಇಲ್ಲಿ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಏನು ಮಾಡಬೇಕು? ಸಮರೂಪವಾಗಿರುತ್ತದೆ ಅಂದರೆ ನಾವು ಏನು ಮಾಡಬೇಕು? ಸಾಧನೀಯ ಅಂದರೆ ಏನು ಮಾಡಬೇಕು ಅಂದರೆ, ನಿಮಗೆ ಸಾಧನೀಯ ಬರ್ಕೋಕ್ಕಿಂತ ಮೊದಲು ನಿಮಗೆ ಏನು ಗೊತ್ತಿರಬೇಕು? ಎರಡು ಅಂಶಗಳು ಗೊತ್ತಿರಬೇಕು. ಸಮರೂಪ ತ್ರಿಭುಜ ಅಂತ ಹೇಳಬೇಕಾದ್ರೆ ಅನುರೂಪ ಕೋನಗಳು ಏನಿರಬೇಕು? ಸಮವಾಗಿರಬೇಕು. ಅನುರೂಪ ಕೋನಗಳು ಏನಿರಬೇಕು? ಸಮವಾಗಿರಬೇಕು. ಸಮವಾಗಿರಬೇಕು ಅಂದರೆ ಈಗ ಆಲ್ರೆಡಿ ಏನು ಮಾಡಿದ್ದಾರೆ? ಇದನ್ನು ಕೊಟ್ಟುಬಿಟ್ಟಿದ್ದಾರೆ. ಅನುರೂಪ ಕೋನಗಳು ಸಮ ಇದಾವ ಅಂತ ನಮಗೇನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅಂದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಗೊತ್ತಿರಬೇಕು? ಅನುರೂಪ ಬಾಹುಗಳು ಸಮನಾಗಿರಬೇಕು. ಅನುರೂಪ ಬಾಹುಗಳು ಸಮವಾಗಿರಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ಅನುರೂಪ ಬಾಹುಗಳನ್ನು ಸಮವಾಗಿದ್ದಾವೆ ಅಂತ ಪ್ರೂವ್ ಮಾಡಿಬಿಟ್ರೆ ನಾವು ಏನಂತ ಪ್ರೂವ್ ಮಾಡ್ದಂಗಾಗುತ್ತೆ? ಸಮರೂಪ ತ್ರಿಭುಜಗಳು ಅಂತ ಪ್ರೂವ್ ಮಾಡ್ದಂಗಾಗುತ್ತೆ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ? ಹಾಗಾದರೆ ಸಾಧನೀಯ ಅಂದಲ್ಲಿ ನಾವು ಏನು ಬರಿಬೇಕು? ಎ ಬಿ ಡಿವೈಡೆಡ್ ಬೈ ಡಿ ಇ ಅಂದರೆ ಎ ಬಿ ಬಾಹುಗೆ ಡಿ ಇ ಬಾಹು ಸಮ ಅಂತ ಹೇಳಬೇಕು. ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಇದನ್ನು ನಾವು ಸಾಧಿಸಬೇಕು. ಹಾಗಾದರೆ ಸಾಧಿಸಬೇಕಾದ್ರೆ ರಚನೆಯನ್ನು ಮಾಡ್ಕೋಬೇಕಲ್ವ? ಏನೇನು ರಚನೆ ಮಾಡ್ಕೋತೀವಿ? ಇಲ್ಲಿ ನೋಡ್ರಿ, ಇದಕ್ಕೆ ಸಮನಾಗಿರುವಂತೆ ನಾನೇನು ಮಾಡ್ತೀನಿ? ಒಂದು ಸರಳ ರೇಖೆಯನ್ನು ಎಳ್ಕೊತೀನಿ. ಹೌದಾ? ಇದಕ್ಕೆ ಪಿ ಕ್ಯೂ ಅಂತ ಹೆಸರು ಕೊಡ್ತೀನಿ. ಇದನ್ನು ನಾವು ಏನು ಮಾಡಬೇಕು? ಇಲ್ಲಿ ರಚನೆಯಲ್ಲಿ ಬರ್ಕೋಬೇಕು. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂದರೆ ಇಲ್ಲಿ ಇ ಬಿ ಬಾಹುವಿಗೆ ಡಿ ಪಿ ಬಾಹು ಏನಾಗೈತಿ? ಸಮವಾಗೈತಿ. ಹೌದಾ? ಹಾಗಂದರೆ ಎ ಬಿ ಡಿವೈಡೆಡ್ ಬೈ ಡಿ ಪಿ ಆಗುವಂತೆ ಡಿ ಮೇಲೆ ಪಿ ಬಿಂದು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಡಿ ಎಫ್ ನ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ. ಪಿ ಕ್ಯೂ ಅನ್ನು ಸೇರಿಸಿದೆ. ನೋಡ್ರಿ, ಇಲ್ಲಿ ಎ ಬಿಗೆ ಏನಿದೆ? ಡಿ ಪಿ ಬಾಹು ಸಮ ಇದೆ. ಅದೇ ರೀತಿ ಎ ಸಿಗೆ ಡಿ ಕ್ಯೂ ಬಾಹು ಸಮ ಇದೆ. ಇಲ್ಲಿ ಪಿ ಮತ್ತು ಕ್ಯೂ ಅನ್ನೋದು ಎರಡು ಬಿಂದುಗಳು. ಇವೆರಡನ್ನು ಸೇರಿಸುತ್ತೆ. ಅದನ್ನ ಏನು ಮಾಡಿದ್ವಿ? ರಚನೆಯಲ್ಲೇ ಬರ್ಕೊಂಡಿವಿ. ಏನಪ್ಪ ಅಂದರೆ ಸಾಧನೆ ಅಂದರೆ ಏನು ಮಾಡಬೇಕಿಲ್ಲಿ? ಎರಡು ತ್ರಿಭುಜವನ್ನು ಏನು ಕನ್ಸಿಡರ್ ಮಾಡಬೇಕು. ಯಾವುದು ತಗೋತೀನಿ ಅಂದರೆ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಏನೇನಿದೆ?
ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಡಿನ, ಯಾಕಂದರೆ ಇದು ದತ್ತ, ನಮಗೆ ಕೊಟ್ಬಿಟ್ಟಿದ್ದಾರೆ ದತ್ತ ಏನ. ಅನುರೂಪ ಕೋನಗಳು ಏನಾಗಿದಾವು, ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಡಿ ಎರಡು ಸಮ ಇದಾವ. ಅದೇ ರೀತಿ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ. ಇದನ್ನೇನು ಮಾಡಿದ್ದೀವಿ ನಾವು, ರಚನೆ. ಇಲ್ಲಿ ನೋಡಿ, ಎ ಬಿಗೆ ಡಿ ಪಿ ಬಾಹು ಏನಾಗೈತಿ, ಸಮವಾಗೈತಿ. ಅದೇ ರೀತಿ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ, ಇದು ಸಹ ರಚನೆ. ಇಲ್ಲಿ ನೋಡ್ರಿ, ಎ ಸಿಗೆ ಡಿ ಕ್ಯೂ ಸಮವಾಗಿದೆ. ಹಾಗಾದರೆ ಇವು ಮೂರು ಕಂಡೀಷನ್ದಿಂದ ನಾವು ಏನಂತ ಹೇಳ್ಬೋದು, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಹೇಳ್ಬೋದಾ? ಯಾವುದ್ರ ಮೂಲಕ ಹೇಳ್ಬೋದು, ಬಾಕೋಬ ಸಿದ್ಧಾಂತದ ಮೂಲಕ ನಾವೇನಂತ ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ. ನೆಕ್ಸ್ಟ್, ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಪಿ. ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹು ಸತ್ರಿ ಬಾ ಅಂತ ಕರಿತೀವಿ. ಇದಕ್ಕೆ ಇಕ್ವೇಶನ್ 1 ಅಂತ ಹೆಸರು ಕೊಡ್ರಿ, ಅಥವಾ ಸಮೀಕರಣ 1 ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಕೋನ್ ಬಿಗೆ ಕೋನ್ ಪಿ ಅನ್ನೋದೇನು ಅನುರೂಪ ಕೋನ ಅಲ್ವಾ, ಅದಕ್ಕೆ ನಾವು ಏನು ಬರ್ತೀವಿ ಇಲ್ಲಿ, ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಪಿ ಅಂತ ಬರ್ದೇವೆ. ಆದರೆ ನಮಗೇನು ಗೊತ್ತು, ನಮಗೇನು ಗೊತ್ತೈತಿ, ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಇ ಅಂತ ಗೊತ್ತಲ್ವಾ, ಯಾಕಂದರೆ ಇದು ದತ್ತ, ನಾವು ಮೊದಲೇ ಬರ್ಕೊಂಡ್ವಿ ದತ್ತ. ಇಲ್ಲಿ ನೋಡ್ರಿ, ದತ್ತದಲ್ಲಿ ಏನು ಕೊಟ್ಟಿದ್ದಾರೆ, ಕೋನ್ ಬಿ ಈಸ್ ಈಕ್ವಲ್ ಟು ಕೋನ್ ಇ ಅಂತ ಇದೆ ಅಲ್ವಾ, ಅದನ್ನು ನಾನು ಇಲ್ಲಿ ಬರ್ಕೊಂಡಿನಿ ದತ್ತ ಅಂತ. ಇದಕ್ಕೇನು ಮಾಡ್ತೀನಿ, ಸಮೀಕರಣ 2 ಅಂತ ಹೆಸರು ಕೊಡ್ತೀನಿ. ಇವಾಗ ಸಮೀಕರಣ 1 ಮತ್ತು 2ರಿಂದ ಏನಂತ ಹೇಳ್ಬೋದು, ಕೋನ್ ಪಿ ಈಸ್ ಈಕ್ವಲ್ ಟು ಕೋನ್ ಇ ಅಂತ ಹೇಳ್ತೀವಿ. ಇಲ್ಲಿ ಎಲ್ ಎಚ್ ಎಸ್ ಸೇಮ್ ಇದ್ದು ಅಂದ್ರೆ ಆರ್ ಎಚ್ ಎಸ್ ಅನ್ನು ಏನು ಮಾಡ್ಬೋದು, ನಾವು ಇಕ್ವೇಟ್ ಮಾಡ್ಬೋದಾ, ಸಮ ಅಂತ ಹೇಳ್ಬೋದಾ, ಯಾಕಂದರೆ ಇವು ಅನುರೂಪ ಕೋನಗಳು. ಇವಾಗ ಏನು ಮಾಡ್ತೀನಿ ಅಂದರೆ ನೋಡ್ರಿ, ಇಲ್ಲಿ ಡಿ ಪಿಗೆ ನಾನು ಏನಂತ ಕನ್ಸಿಡರ್ ತಗೋತೀನಿ ಅಂದರೆ, ಡಿ ಪಿಗೆ ಡಿ ಇ ಸಮಾಂತರ ಅಂತ ತೆಗೆದುಕೊಳ್ತೀನಿ. ಆದ್ದರಿಂದ ಡಿ ಪಿಗೆ ಡಿ ಇ ಸಮಾಂತರ ಅಂದರೆ ಡಿ ಪಿ ಡಿವೈಡೆಡ್ ಬೈ ಡಿ ಇ ಅಂತ ಬರಿಬೋದಾ, ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಡಿ ಪಿಗೆ ಡಿ ಇ ಸಮಾಂತರ ಅಂತ ತೆಗೆದುಕೊಳ್ತೀನಿ. ಅದೇ ರೀತಿ ಪಿ ಕ್ಯೂಗೆ ಇ ಎಫ್ ಸಮಾಂತರ ಅಂತ ತಗೋತೀನಿ. ಅದೇ ರೀತಿ ಡಿ ಕ್ಯೂಗೆ ಡಿ ಎಫ್ ಸಮಾಂತರ ಅಂತ ತಗೋತೀನಿ. ಹಾಗಾದರೆ ದೇರ್ಫೋರ್ ನೋಡ್ರಿ, ಇಲ್ಲಿ ಡಿ ಪಿ ಅಂದರೆ ಏನಂತ ಬರಿಬೋದು, ಡಿ ಪಿಗೆ ಎ ಬಿ ಬಾಹು ಸಮ ಐತಿ, ಹಂಗಾರೆ ಡಿ ಪಿ ಬದಲು ನಾವು ಎ ಬಿ ಅಂತ ಬರಿಬೋದಾ, ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ ಟು ಪಿ ಕ್ಯೂಗೆ ಬಿ ಸಿ ಬಾಹು ಸಮ ಐತಿ, ಹಾಗಾದರೆ ಬಿ ಸಿ ಪಿ ಕ್ಯೂ ಜಾಗದಲ್ಲಿ ಬಿ ಸಿ ಅಂತ ಹಾಕೋತಾ ಇದ್ದೀನಿ. ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಈಸ್ ಈಕ್ವಲ್ ಟು ಡಿ ಕ್ಯೂ ಜಾಗದಲ್ಲಿ ಎ ಸಿ ಅಂತ ಬರಿಬೋದಾ, ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಇದು ನಾವು ರಚನೆಯನ್ನು ಮಾಡ್ಕೊಂಡಿದ್ದು. ರಚನೆ ಏನೇನು ಮಾಡ್ಕೊಂಡ್ವಿ, ರಚನೆ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ, ಪಿ ಕ್ಯೂ, ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ, ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ. ಹಾಗಾದರೆ ಇದ್ರ ಮೂಲಕ ನಾವೇನು ಹೇಳ್ಬೋದು, ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಹೇಳ್ಬೋದಾ.
ಇಲ್ಲಿಗೆ ಈ ಥಿಯರಮ್ ಪ್ರೂವ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು